ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಸೀರೆ ಉಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ರೆಡಿ ನಾನು ತುಂಬ ವೀಡಿಯೋಸನ್ನು ಸೀರೆಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಹೇಳಿದ್ದೀರಾ ಈ ಟಿಪ್ಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ಮೇಡಮ್ ಅಂತ. ಹಾಗೆ ತುಂಬ ಜನ ಕೇಳಿದ್ರಿ ತುಂಬ ಸಿಂಪಲ್ಲಾಗಿ ಸೀರೆನ ಉಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಅಂತ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬಿಗಿನರ್ಸ್ ಅಂದರೆ ಯಾರಿಗೆಲ್ಲ ಇನ್ನೂ ತನಕ ಸೀರೆ ಉಡಲಿಕ್ಕೆ ಬರಲ್ಲ, ಅವರು ಕೂಡ ಈ ವಿಡಿಯೋನ ನೋಡಿಬಿಟ್ಟು ಸೀರೆನ ಆರಾಮಾಗಿ ಉಡ್ಬೋದು. ಓಕೆನಾ? ಅಷ್ಟು ಸಿಂಪಲ್ಲಾಗಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ. ಏನಾದರೂ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಅಂದರೆ ಸೀರೆ ಡ್ರೈಪಿಂಗ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸೊ ಖಂಡಿತವಾಗಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸಿಂಪಲ್ ಆಗಿರೋ ಈ ಸೀರೆನ ತೊಗೊಂಡಿದ್ದೀನಿ. ಯಾರಾದರೂ ಅಷ್ಟೇ, ನೀವು ಸೀರೆನ ಅಂದರೆ ಫಸ್ಟ್ ಟೈಮ್ ಉಡುವಾಗ ಇಲ್ಲಾಂದರೆ ಸೀರೆ ಉಡಲಿಕ್ಕೆ ಕಲಿಬೇಕು ಅಂತ ಅನ್ನುವಾಗ ಸಿಂಪಲ್ ಆಗಿರುವಂಥ ಸೀರೆನ ತೊಗೊಂಡು ಸ್ಟಾರ್ಟ್ ಮಾಡಿ. ಯಾಕಂತಂದರೆ ಹೆವಿ ಸ್ಯಾರಿನ ತೊಗೊಂಡ್ರೆ ಆವಾಗ ಪ್ಲೀಟ್ಸ್ ತೆಗೆಯೋದು ಅಂದರೆ ಸೆರೆ ತೆಗೆಯೋದಿರ್ಬೋದು ಅಥವಾ ಸೆಂಟ್ರ್ ಪ್ಲೀಟ್ ತೆಗೆಯೋದಿರ್ಬೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬಿಡುತ್ತೆ. ಆವಾಗ ಸೀರೆ ಉಡೋದ್ರಲ್ಲಿ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಿಂಪಲ್ ಆಗಿರುವಂಥ ಸೀರೆನ ತೊಗೊಳ್ಳಿ. ಸೊ ಆರಾಮಾಗಿ ಸೀರೆನ ಉಡ್ಬೋದು. ಸೊ ನಾನು ಈ ಸೀರೆನ ಇವತ್ತು ಚೂಸ್ ಮಾಡಿ. ಮೊದಲಿಗೆ ಪೆಟಿಕೋಟ್ ಬಗ್ಗೆ ಹೇಳಿಬಿಡ್ತೀನಿ. ನಾನು ಇವತ್ತು ಕಾಟನ್ ಪೆಟಿಕೋಟನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಕಡೆ ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಓಕೆನಾ? ಆದಷ್ಟು ಒಂದು ಸಿಂಪಲ್ ಆಗಿರುವಂತಹ ಅಂದರೆ ತುಂಬ ಬ್ರಾಡ್ ಆಗಿರುವಂತಹ ಒಂದು ಲಂಗನ ತೊಗೊಬೇಡಿ, ತುಂಬ ಚಿಕ್ಕದಾಗಿರುವಂಥದ್ದು ತೊಗೋಬಾರ್ದು. ನೋಡಿ, ಈ ಥರ ಇಷ್ಟೆಲ್ಲ ಇದೆ. ಓಕೆ, ಈ ಥರ ನಿಮ್ಮ ಬಾಡಿ ಶೇಪ್ಗೆ ಸೂಟ್ ಆಗುವಂಥ ಪೆಟಿಕೋಟನ್ನು ತೊಗೋಬೇಕು. ಮತ್ತು ನೋಡಿ, ಇಲ್ಲಿ ಯಾವ ನೆರಿಗೆನೂ ಇಲ್ಲ. ಇನ್ ಕೇಸ್ ನಿಮ್ಗೆ ಸ್ವಲ್ಪ ನೀವು ತೊಗೊಂಡಿದ್ದ ಪೆಟಿಕೋಟ್ ಸೈಜ್ ದೊಡ್ಡದಿದೆ ಅಂತಂದರೆ ನೆರಿಗೆ ಬರುತ್ತೆ ಅಂತ ಅಂದರೆ ಆ ನೆರಿಗೆನೆಲ್ಲ ಹೀಗೆ ಮಾಡಿ ಬ್ಯಾಕ್ ಸೈಡಲ್ಲಿ ನೆರಿಗೆನ ಹಾಕಬೇಕು. ನೋಡಿ, ಈ ಥರ ನೆರಿಗೆಲ್ಲ ಇಲ್ಲಿ ಬಂದು ಕುತ್ಕೋಬೇಕು. ಫ್ರಂಟಲ್ಲಿ ನೆರಿಗೆ ಇರಬಾರ್ದು. ಸೊ ಇಲ್ಲಿ ಸ್ಲಿಮ್ ಆಗಿ ಕಾಣಿಸುತ್ತೆ. ಓಕೆನಾ? ಇದು ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಗಂಟು ಹಾಕ್ಕೊಳ್ಳುವಾಗ ಆದಷ್ಟು ಟೈಟಾಗಿ ಹಾಕ್ಕೊಳ್ಳಿ. ತುಂಬ ಅಂತ ಅಲ್ಲ, ತುಂಬ ಲೂಸ್ ಆಗಬಾರ್ದು. ಲೂಸ್ ಆದರೆ ಆಮೇಲೆ ಇಳಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಟೈಟು ಆಗಬಾರ್ದು. ನೋಡಿ, ಈ ಥರ ಇಷ್ಟು ಗ್ಯಾಪ್ ಇದ್ದರೆ ಒಳ್ಳೆಯದು. ಸೊ ನಾವು ಆಮೇಲೆ ನೆರಿಗೆನ ಸಿಗಿಸ್ತೀವಲ್ವಾ, ಟೈಟಾಗಿ ಮೊದಲೇ ನಾಟ್ ಮಾಡ್ಕೊಂಡ್ರೆ ಆಮೇಲೆ ಸೀರೆ ಉಡುವಾಗ ಸೀರೆ ಉಟ್ಕೊಂಡಾದ್ಮೇಲೆ ತುಂಬ ಸಫೋಕೇಶನ್ ಥರ ಆಗುತ್ತೆ. ಹಾಗಾಗಿ ನೋಡಿ, ಈ ಥರ ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ಒಳ್ಳೆಯದು. ಸೀರೆನ ಉಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೋಡಿ, ಇಲ್ಲಿ ನೀವು ಈ ಸೀರೆನ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಟಕ್ಕಿನ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಲೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಮೊದಲಿನ ಇದೇನಿದೆ ಫಸ್ಟ್ ಲೇಯರ್ ಏನಿದೆ ಇದು ತುಂಬ ಲೆಂದಿ ಆದರೆ ಸೀರೆ ಉಟ್ಕೊಂಡಾದಮೇಲೆ ಈ ಲೆಂತು ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಶಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಫಸ್ಟ್ ಲೇಯರ್. ಓಕೆ, ಅದಕ್ಕೆ ಇಲ್ಲಿ ಇಷ್ಟು ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದನ್ನು ಇಲ್ಲಿ ಟಕ್ಕಿನ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ರೌಂಡ್ ನಾವು ಸೀರೆನ ಏನು ಸಿಕ್ಕಿಸ್ತೀವಲ್ಲ ಅದು ಎಲ್ಲ ಕಡೆ ಕರೆಕ್ಟಾಗಿರಬೇಕು. ಹಿಂದ್ಗಡೆ ತುಂಬ ಲೆಂತ್ ಇರೋದು ಅಥವಾ ತುಂಬ ಶಾರ್ಟ್ ಆಗೋದು ಆ ಥರ ಆಗಬಾರ್ದು. ಸೊ ಫುಲ್ ರೌಂಡ್ ಒಂದೇ ಥರ ಬಂದಿರಬೇಕು ಆ ಕಡೆ ಈ ಕಡೆ ಎಲ್ಲನೂ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡಿ, ಸೊ ಇದು ಉಳಿದಂತಹ ಸೀರೆ ಅಲ್ವಾ, ಇದು ಸೆರಗು. ಇದನ್ನು ಹಿಡ್ಕೊಂಡು ಹಿಂದ್ಗಡೆಯಿಂದ ಎಡಗಡೆಯಿಂದ ತೊಗೊಂಡು ಇದನ್ನು ಬಲಗಡೆ ತೊಗೊಳ್ತೀನಿ. ನಮಗೆ ಇಲ್ಲಿ ಎಷ್ಟು ಲೆಂತ್ ಬೇಕು ಅಂತ ಸುಮ್ಮನೆ ಅಂದಾಜಿಗೆ ಒಂದು ಅಂದಾಜು ಎಷ್ಟು ಬೇಕು ಇಷ್ಟು ಬೇಕಲ್ವಾ. ಸೊ ಇಲ್ಲಿ ಒಂದು ಹೀಗೆ ಟಕ್ ಮಾಡ್ಕೊಂಡ ಅದು ಅಂದಾಜಿಗೆ. ಸೊ ಇಲ್ಲಿ ಟಕ್ ಮಾಡಲಿಕ್ಕೆ ಅಂತ, ಇಲ್ಲಾಂದರೆ ಇದನ್ನು ಟಕ್ ಮಾಡಿಲ್ಲ ಅಂತಂದರೆ ನಿಮಗೆ ಇದು ಏನಾಯಿತು ಸ್ಟಾರ್ಟಿಂಗು ಉಡೋರಿಗೆ ಎಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಉಡೋರಿಗೆ ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದು ಎಲ್ಲಾಯಿತು ಏನು ಹೋಯಿತು ಅಂತ. ಸೊ ಇಲ್ಲಿ ಒಂದು ಇದನ್ನು ಟಕ್ ಮಾಡ್ಕೊಂಡಿದ್ರೆ ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಾಂದರೆ ಇದು ಹಿಂಗಿತ್ತು ಅಂತಂದರೆ ಆಮೇಲೆ ಇದು ಆ ಕಡೆ ಹೋಗುತ್ತಾ ಈ ಕಡೆ ಹೋಗ್ಬೇಕಾ ಅದು ಗೊತ್ತಾಗಲ್ಲ. ಹಾಗಾಗಿ ಇಲ್ಲಿ ಒಂದು ನೀವು ಅಂದಾಜಷ್ಟು ಎಷ್ಟು ಸೆರಗಬೇಕು ಅಂತ ನೋಡಿಬಿಟ್ಟು ಇಲ್ಲಿ ಸುಮ್ಮನೆ ಒಂದು ಹೀಗೆ ಟಕ್ ಮಾಡ್ಕೊಂಡು ಇಡಿ. ಆಯಿತಾ? ಇವಾಗ ಸೆರಗನ್ನು
ಸೀರೆ ಸೆರಗನ್ನು ತೆಗಿಯೋಣ. ಸೊ ನಿಮ್ಗೆ ಎಷ್ಟು ಅಗಲ ಬೇಕು, ಎಷ್ಟು ಚಿಕ್ಕದಾಗಬೇಕು ಅಂತ ನೋಡಿಬಿಟ್ಟು ಇಲ್ಲಿ ಸೀರೆಯ ಸೆರಗನ್ನು ನಾವು ತೆಗಿಬೇಕು. ಓಕೆ, ಸೀರೆ ಸೆರಗು ಹೇಗೆ ತೆಗಿಬೇಕು ಅಂತ ಕೂಡ ತೋರಿಸ್ತೀನಿ. ಈ ಥರ 3 ಬೆರಳು ಹೊರಗೆ, 2 ಬೆರಳು ಹೀಗೆ. ಓಕೆ, ಮೊದಲಿನ ಪ್ಲೀಟ್ ಏನಿದೆ ಸ್ವಲ್ಪ ಅಗಲವಾಗಿಡಿ. ಸೊ ನೆಕ್ಸ್ಟ್ ಪ್ಲೀಟು ಸ್ವಲ್ಪ ಚಿಕ್ಕದಾಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಪಿನ್ ಹಾಕ್ಕೊಂಡ್ಬಿಡಿ. ಈ ಥರ ಒಂದು ಪಿನ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ. ಸೊ ಇವಾಗ ಸೀರೆನ ಹೀಗೆ ಮಾಡಿ ಈ ಸೆರಗನ್ನು ಈ ಥರ ಮಾಡಿದರೆ ತುಂಬ ನೀಟಾಗಿ ಅರೇಂಜ್ ಆಗಿಬಿಡುತ್ತೆ. ಇಲ್ಲಿ ಆಮೇಲೆ ಸ್ವಲ್ಪನೇ ನಾವು ಅರೇಂಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ನೋಡಿ ಪ್ಲೀಟ್ಸ್ ಆಯಿತು. ಇವಾಗ ಇದನ್ನು ಎಷ್ಟು ಲೆಂತ್ ಬೇಕು ಅಂತ ನೋಡಿಬಿಟ್ಟು, ಓಕೆ, ಸೀರೆ ಸೆರಗು ಇದನ್ನು ಹೀಗೆ ಟರ್ನ್ ಮಾಡಿದಾಗ ಇಲ್ಲಿ ನಮ್ಮ ಕಾಲಿಗೆ ಬಂದು ತಾಗಬೇಕು. ಇದು ಇಷ್ಟು ಲೆಂತ್, ಪರ್ಫೆಕ್ಟ್ ಲೆಂತ್ ಇದು. ಸೊ ಇಲ್ಲಿ ಇವಾಗ ಪಿನ್ ಮಾಡ್ತೀನಿ. ಇಲ್ಲೊಂದು ಪಿನ್ ಮಾಡ್ಕೋಣ. ಓಕೆನಾ. ಸೊ ನೆಕ್ಸ್ಟು ಇದು ನೋಡಿ, ಇದು ಮೊದಲನೆಯ ಪ್ಲೀಟ್ ಅಲ್ವಾ. ಸೊ ಇದನ್ನು ಹೀಗೆ ತೊಗೊಂಡು ಹೀಗೆ ತೊಗೊಂಡು ಇಲ್ಲಿ ಎಡಗಡೆಗೆ ಬಂದೆ. ನಾನು ಎಡಗಡೆಗೆ ತೊಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಲೂಸಾಗಿ ಇರಲಿ. ಇಲ್ಲಿ ತುಂಬ ಇಷ್ಟು ಟೈಟ್, ಹಿಂಗೆಲ್ಲ ಟೈಟ್ ತೊಗೊಂಡ್ಬಂದು. ಓಕೆ, ಇದು ಸ್ವಲ್ಪ ಇಷ್ಟೇ, ಸ್ವಲ್ಪ ಇಲ್ಲಿ ಸೀರೆಗೆ ಜಾಗ ಇಲ್ಲಿ ಇಷ್ಟು ಸ್ಪೇಸಸ್ ಆಗಿರಲಿ. ಇಲ್ಲಿ ಬಂದಮೇಲೆ ಇಲ್ಲಿಂದ ಟೈಟ್ ಮಾಡಿ ನೋಡಿ. ಹೀಗೆ ಇಲ್ಲಿಂದ ಟೈಟ್ ಮಾಡಿಕೊಂಡು, ಓಕೆ, ಕೆಲವೊಬ್ಬರು ಇಲ್ಲಿ ಪಿನ್ ಹಾಕ್ತಾರೆ. ಇಲ್ಲಿ ಪಿನ್ ಹಾಕಬಾರ್ದು, ಯಾಕಂದರೆ ಆಮೇಲೆ ಹೋಗ್ತಾ ಹೋಗ್ತಾ ಇದು ಹಿಂಗೆ ಡೌನ್ ಆಗಿಬಿಡುತ್ತೆ. ಅದನ್ನು ಹಾಗಾಗಿ ಇದನ್ನು ಆದಷ್ಟು ಟೈಟಾಗಿ ತೊಗೊಂಡ್ಬಿಟ್ಟು ಇಲ್ಲಿ ನಾವು ನೋಡಿ ನಮ್ಮ ಸೀರೆನ ಇಲ್ಲಿ ಸಿಕ್ಸ್ಕೊಂಡಿದ್ದೀವಲ್ವಾ. ಸೊ ಸೀರೆ ಸಿಕ್ಸ್ಕೊಂಡು ಸ್ವಲ್ಪ ಈ ಕಡೆ ಇದೆ. ಓಕೆ, ಕೆಳಗೆ ಇದು ದೊಡ್ಡ ಪಿನ್ನನ್ನು ಯೂಸ್ ಮಾಡಿಲ್ಲ ಅಂದರೆ ಸೀರೆ ಒಳಗೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರ ಪಿನ್ನನ್ನು ಯೂಸ್ ಮಾಡಿ. ಓಕೆನಾ. ಇವಾಗ ಇದನ್ನು ನಾವು ಹಾಕಿರೋ ಲಂಗ ಇರುತ್ತಲ್ಲ, ಲಂಗದ ಜೊತೆಗೆ ಈ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಸ್ಟಿಫಾಗಿ ಕೂರುತ್ತೆ. ಸೊ ಆ ಕಡೆ ಈ ಕಡೆ ಹೋಗಲ್ಲ. ಓಕೆನಾ. ನೆಕ್ಸ್ಟು ನೆರಿಗೆ ತೆಗೆಯುವಾಗ ನೋಡಿ, ಇಲ್ಲಿಂದ ಒಂದಿಷ್ಟು ಇಷ್ಟು ಈ ಕೈ ಅಂತ ಹೇಳ್ಬೋದು, ಒಂದಿಷ್ಟು ಬಟ್ಟೆನ ಬಿಟ್ಟು ಇಲ್ಲಿಂದ ನೆರಿಗೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡೋಣ. ಆದರೆ ಒಂದು ನೆನಪಲ್ಲಿ ಇಟ್ಕೋಬೇಕು, ನೆರಿಗೆನ ತೆಗೆದು ಆದಮೇಲೆ ಇಲ್ಲಿ ಕೊನೆಯ ನೆರಿಗೆ, ಈ ಕಡೆಯಿಂದ ತೆಗೆದ್ರೆ ಫಸ್ಟ್ ನೆರಿಗೆ. ಈ ನೆರಿಗೆ ಏನಿದೆ ಇದು ಕಾಣಿಸುತ್ತಲ್ವ, ಫಸ್ಟ್ ಕಾಣೋದು ಈ ನೆರಿಗೆ. ಇದು ಏನಾಗಿ ಇರಬೇಕು, ಸ್ಟ್ರೇಟಾಗಿ ಇರಬೇಕು. ನೋಡಿ ಕಾಣಿಸುತ್ತಾ, ಸ್ಟ್ರೇಟಾಗಿ, ಆದಷ್ಟು ಸ್ಟ್ರೇಟಾಗಿರಬೇಕು. ಓಕೆ, ಈ ಥರ ನೆರಿಗೆನ ತೆಗಿಯೋಣ. ಓಕೆ, ನೆರಿಗೆ ತೆಗೆದಾದ್ಮೇಲೆ ಇದು ಹೇಗೇಗೋ ಆಗಿರುತ್ತಲ್ವ. ಸೊ ಇದನ್ನು ಅರೇಂಜ್ ಮಾಡ್ಕೋಬೇಕು, ಇಲ್ಲಾಂದರೆ ನೀಟಾಗಿ ಕಾಣಿಸಲ್ಲ ಸೀರೆ ಉಟ್ಕೊಂಡ್ಮೇಲೆ. ಇದನ್ನು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡು ಮೇಲೆ ಕೆಳಗೆ ಆಗಿರುತ್ತಲ್ವ, ಕೆಲವೊಬ್ರು ಹಾಗೆ ತೊಗೊಂಡು ಟಕ್ಕಿನ್ ಮಾಡಿಬಿಡ್ತಾರೆ. ಆ ಥರ ಮಾಡೋ ಹಾಗಿಲ್ಲ ನೋಡಿ, ಈ ಥರ ಮಾಡಿ. ಸೊ ಇಲ್ಲಿ ಕೂಡ ಅಷ್ಟೇ. ಓಕೆ ನೋಡಿ ಎಷ್ಟು ಚೆನ್ನಾಗಾಯ್ತು ಅಂತಲ್ವಾ. ಇದಕ್ಕೆ ಪಿನ್ ಅಂತಲೇ ಸಿಗುತ್ತೆ. ಈ ಥರ ಪಿನ್ನನ್ನು ಆದಷ್ಟು ಯೂಸ್ ಮಾಡಿ. ಸೊ ತುಂಬ ಹೋಲ್ಸ್ ಆಗಲ್ಲ ಸೀರೆಗೆ, ಆ ಕಾರಣಕ್ಕೆ. ಓಕೆ, ಇದನ್ನು ಇಲ್ಲಿ ನೋಡಿ ಈ ಥರ ಹಾಕಿದ್ದೀನಿ. ಓಕೆ, ಸೀರೆ ಈ ಥರ ಬಿಟ್ಬಿಟ್ಟು ಇವಾಗ ಇದನ್ನು ಕರೆಕ್ಟಾಗಿ ಲೆಂತ್ ನೋಡಿಬಿಟ್ಟು, ಓಕೆ, ಮತ್ತೊಂದು ಟಿಪ್ ಹೇಳ್ತೀನಿ. ಇಲ್ಲಿ ನೀವು ಸ್ವಲ್ಪ ಸೀರೆನ ಇಲ್ಲಿ ಕಾಲಿಂದ ಹಿಂಗೆ ಸ್ವಲ್ಪ ಹಿಡ್ಕೊಂಡು ಆಮೇಲೆ ಟಕ್ಕಿಂಗ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಟಕ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇಲ್ಲಿ ಒಂಥರ ಮುದ್ದೆ ಥರ ಮಾಡಬಾರ್ದು, ಸ್ಟ್ರೇಟಾಗಿ ಆದಷ್ಟು ಹೊರಡ್ಕೋಬೇಕು. ಆಯಿತಾ. ಸೊ ಇಲ್ಲಿ ನಾವು ಬಿಟ್ಟಂಥ ಬಟ್ಟೆ ಇತ್ತಲ್ವಾ, ಸೊ ನೋಡಿ ಈ ಕಡೆಯಿಂದ ಆ ಬಟ್ಟೆನ ತೆಗಿಬೇಕು. ಹೀಗೆ ತೆಗೆದಾಗ ಇಲ್ಲಿ ತುಂಬ ಚೆನ್ನಾಗಿ ಒಂದು ಲೆಫ್ಟ್ ಸೈಡಲ್ಲಿ ಶೇಪ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಕಾಣಿಸ್ತಾ.
ಇದನ್ನು ಇಲ್ಲಿಂದ ಎಳೆದು ಬಿಲ್ ಬಂತು. ಸ್ವಲ್ಪ ಇದನ್ನು ಟ್ವಿಸ್ಟ್ ಮಾಡಿ ಇದನ್ನು ಟಕ್ ಮಾಡಿ, ಇವಾಗ ಇಷ್ಟು ಸೀರೆ ಉಳಿತಲ್ವ, ಇದನ್ನು ಏನು ಮಾಡಬೇಕು, ಕೆಲವೊಬ್ರು ಹಿಂಗೆ ಸಿಕ್ಸ್ಕೊಳ್ತಾರೆ, ಆ ಥರ ಮಾಡಬಾರ್ದು. ಈ ಉಳಿದಂಥ ಸೀರೆನ ಕ್ಲೀನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ತೊಗೊಳ್ತಾ ಹೋಗ್ಬೇಕು. ಓಕೆ, ಹೀಗೆ ಮಾಡಿ ಇಲ್ಲಿ ನಂತರ ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಟಿಂಗ್ ಮಾಡ್ಕೋಬೇಕು. ಇವಾಗ ಸೊ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಸೀರೆಗೆ ಇಲ್ಲಿ ನಾವು ಅಷ್ಟು ಸ್ವಲ್ಪ ಲೂಸ್ ಆಗಿಬಿಟ್ಟಿದ್ವಲ್ಲ, ಇದನ್ನು ಹೇಗೆ ಅರೇಂಜ್ ಮಾಡೋದು ಅಂತ ಹೇಳ್ತೀನಿ. ಸೊ ಸೀರೆನ ನೋಡಿ ಇಷ್ಟು ಟೈಟ್ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಇವಾಗ ಇಲ್ಲಿ ನೋಡಿ, ಈ ಬಿಟ್ಟಂಥ ಬಟ್ಟೆನ ಸ್ವಲ್ಪ ಹೀಗೆ ತೊಗೋಬೇಕು, ಆಯಿತಾ. ಇಲ್ಲಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಈ ಕಡೆ ಬಂತು. ಸೊ ಇಲ್ಲಿ ನಾವು ಪಿನ್ ಮಾಡಿರ್ತೀವಲ್ವ ಭುಜದ ಕೆಳಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಈ ಥರ ಫೋಲ್ಡ್ ಮಾಡಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ಇಲ್ಲಿ ಆದಷ್ಟು ಚಿಕ್ಕದಾದಂತಹ ಮತ್ತು ಶಾರ್ಪ್ ಆಗಿರೋಂಥ ಪಿನ್ನನ್ನು ಬಳಸಿ. ನೋಡಿ ಇಲ್ಲಿ ಪಿನ್ ಮಾಡಿದ ಮೇಲೆ ಈಗೆಲ್ಲ ಉಳಿದ ನೆರಿಗೆನ ಇದ್ರ ಮೇಲೆ ಇಡಬೇಕು. ಸೊ ನಾವು ಪಿನ್ ಮಾಡಿದ್ದು ಗೊತ್ತಾಗಲ್ಲ, ಮತ್ತು ಇಲ್ಲಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಸುಲಭವಾಗಿ ಸೀರೆ ನೋಡ್ಬೋದಲ್ವ. ಎಲ್ಲ ಚಿಕ್ಕ ಪುಟ್ಟ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ಕೂಡ ತುಂಬ ಈಸಿಯಾಗಿ ಸೀರೆನ ಉಟ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.